ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ನೀವು ಏನೋ ಒಂದು ಆಲೋಚಿಸಿದಿರಿ, ಅದು ಹಾಗೆ ಬಿಟ್ಟರೆ ಎಷ್ಟು ಖುಷಿ ಆಗತ್ತಲ್ಲ. ಅದನ್ನು ಕೇಳಲು ನೋಡಲು ಎಷ್ಟು ಖುಷಿ ಅನ್ಸತ್ತಲ್ಲ. ಯಾವುದೋ ಮ್ಯಾಜಿಕ್ ಸ್ಟಿಕ್ ಕೈಯಲ್ಲಿ ಹಿಡಿದಿರೋ ಥರ. ನಾನು ಚಿಕ್ಕವನಿದ್ದಾಗ ಎಷ್ಟೋ ಪೌರಾಣಿಕ ಚಿತ್ರಗಳಲ್ಲಿ ಆ ರೀತಿ ಮ್ಯಾಜಿಕ್ ನೋಡಿದ್ದು ಇದೆ. ಈ ಮ್ಯಾಜಿಕ್ ಸ್ಟಿಕ್, ಈ ಮ್ಯಾಜಿಕ್ ಕೋಲು ನಮ್ಮೆಲ್ಲರ ಬಳಿ ಇದೆ. ಆದರೆ ಅದನ್ನು ಹೇಗೆ ಯೂಸ್ ಮಾಡುವುದು, ಉಪಯೋಗಿಸುವುದು, ಅದನ್ನು ಕಲಿಯುವುದು ಮಾತ್ರ ಬಾಕಿ ಇದೆ. ಈ ಮ್ಯಾನಿಫೆಸ್ಟೇಷನ್ ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಪಾಪ್ಯುಲರ್ ಶಬ್ದ. ಇದರಲ್ಲಿ ಬರುವ ಟೆಕ್ನಿಕ್ಗಳು ತುಂಬ ಪಾಪ್ಯುಲರ್. 369 ಟೆಕ್ನಿಕ್, 555 ಟೆಕ್ನಿಕ್, 777 ಟೆಕ್ನಿಕ್, 111 ಟೆಕ್ನಿಕ್, 333 ಟೆಕ್ನಿಕ್, ವಾಟರ್ ಟೆಕ್ನಿಕ್, ಟೀ ಕಾಫಿ ಟೆಕ್ನಿಕ್, ಮೊಬೈಲ್ ಟೆಕ್ನಿಕ್, ಇನ್ನೂ ಎಷ್ಟೋ ಇದೆ. ಆದರೆ ಇವೆಲ್ಲಗಳ ಸಾರ, ಉದ್ದೇಶ ಏನಿದೆ? ಹೀಗೆ ಯಾವತ್ತಾದರೂ ಯೋಚಿಸಿದ್ದೀರಾ? ಈ ಟೆಕ್ನಿಕ್ಗಳ ಮೂಲ ಉದ್ದೇಶ ನಿಮ್ಮ ಆಸೆ, ಕನಸು, ಇಚ್ಛೆಯನ್ನು ನಿಮ್ಮ ಅವಚೇತನ ಮನಸ್ಸಿಗೆ, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಕನ್ವಿನ್ಸ್ ಮಾಡುವುದು ಅಥವಾ ಒಪ್ಪಿಸುವುದು. ಹಾಗಾದರೆ ಒಪ್ಪಿಸುವುದು ಅಷ್ಟೊಂದು ಕಷ್ಟಕರ ಕೆಲಸವೇ? ಅದಕ್ಕೆಲ್ಲ ಈ ಮೆಡಿಟೇಷನ್ ಮತ್ತು ಈಗ ಹೇಳಿದ ಟೆಕ್ನಿಕ್ಗಳು ಬೇಕೇ. ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ಅವಚೇತನ ಮನಸ್ಸು ಇಷ್ಟೊಂದು ಪವರ್ಫುಲ್ಲ? ಅದಕ್ಕೆ ಮನವರಿಕೆ ಮಾಡಿಕೊಟ್ರೆ ನಮ್ಮ ಎಲ್ಲ ಕೆಲಸ ಆಗಿಬಿಡುತ್ತಾ? ಆದರೆ ಒಂದಂತೂ ಸತ್ಯ, ನೀವು ಹೊರಗಿರುವ ಜನರನ್ನು ಒಪ್ಪಿಸಬಹುದು, ಜಗತ್ತನ್ನು ಸಹ ಒಪ್ಪಿಸಬಹುದು. ಆದರೆ ನಿಮ್ಮನ್ನು ನೀವೇ ಒಪ್ಪಿಸುವುದು ಬಹಳ ದೊಡ್ಡ ಸಾಧನೆಯೇ ಸರಿ. ಇದಕ್ಕಾಗಿ ಎಷ್ಟೋ ಜನ ನೇಚರ್ ಕ್ಯಾಂಪಿಗೆ ಹೋಗ್ತಾರೆ, ಆಶ್ರಮಗಳಿಗೆ ಹೋಗ್ತಾರೆ. ಪ್ರಖ್ಯಾತ ನಟ ರಜನಿಕಾಂತ್ ಅವರು ಹಿಮಾಲಯಕ್ಕೆ ಹೋಗ್ತಾರೆ. ಆದರೆ ನೀವು ಎಲ್ಲಿ ಹೋಗಬಹುದು? ನಮಗಿರುವ ಏಕೈಕ ಮಾರ್ಗವೆಂದರೆ ನಮ್ಮ ಏಕಾಂತ. ನನ್ನಲ್ಲಿ ಮತ್ತು ಬಹಳ ಜನರಲ್ಲಿ ಈ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಅದೇನೆಂದರೆ, ನಮ್ಮಲ್ಲಿರುವ ವಿಚಾರಗಳಿಂದ ನಮ್ಮ ಜೀವನ ನಿರ್ಧಾರ ಆಗತ್ತಾ? ಇಲ್ಲವೇ ನಮ್ಮ ಜೀವನದಿಂದ ನಮ್ಮ ವಿಚಾರಗಳು ನಿರ್ಧಾರಿತ ಆಗತ್ತಾ? ನನ್ನ ಗುರುಗಳ ಮುಂದೆ ಈ ಪ್ರಶ್ನೆ ಇಟ್ಟಾಗ ಅವರ ಉತ್ತರ ಸರಿ ಅನಿಸಿದ್ದು ನಿಜ. ಅವರು ಹೇಳ್ತಾರೆ, ಇದು ಒಂದು ಕಂಪ್ಲೀಟ್ ಸೈಕಲ್, ಒಂದು ಸಂಪೂರ್ಣ ಚಕ್ರದ ಹಾಗೆ. ನನ್ನಲ್ಲಿ ಯಾವ ತರಹದ ವಿಚಾರಗಳು ಇರುತ್ತವೋ ಅದೇ ತರಹದ ಎಮೋಷನ್, ಭಾವನೆಗಳು ನನ್ನಲ್ಲಿ ಹುಟ್ಟುವುದು. ಅದೇ ತರಹ ನನ್ನ ಥಿಂಕಿಂಗ್ ಪ್ಯಾಟರ್ನ್, ಅಂದರೆ ವಿಚಾರಧಾರೆ ಸಾಗುವುದು. ಅದೇ ತರಹದ ಫೀಲಿಂಗ್ಸ್ ನನ್ನ ದೇಹ ಉತ್ಪತ್ತಿ ಮಾಡುವುದು. ಅದೇ ಆಧಾರದ ಮೇಲೆ ನನ್ನ ಎಲ್ಲ ಆ್ಯಕ್ಷನ್, ಕ್ರಿಯೆಗಳು ನಾನು ಮಾಡ್ತೀನಿ. ಅದೇ ನನ್ನ ಹ್ಯಾಬಿಟ್, ಬಿಹೇವಿಯರ್, ವರ್ತನೆ ಆಗುವುದು. ಈ ಬಿಹೇವಿಯರಿಗೆ, ಈ ವರ್ತನೆಗೆ ಜನ ಒಂದೊಂದು ಹೆಸರು ಕೊಡ್ತಾರೆ. ಅವನು ಹಾರ್ಡ್ ವರ್ಕರ್ ಅಂತಾನೋ, ತುಂಬ ಕೆಲಸ ಮಾಡ್ತಾನೋ, ಇಲ್ವೇ ಲೇಜಿ, ಆಲಸಿ, ನಿರುದ್ಯೋಗಿ ಅಂತಾನೂ ಹೇಳಬಹುದು. ಇದನ್ನು ಬದಲಿಸಲು ಮನಸ್ಸು ಒಪ್ಪಲ್ಲ. ಏಕೆಂದರೆ ನಮ್ಮ ಮನಸ್ಸು ನಮ್ಮ ರಕ್ಷಣೆಗೆ ದಿನದ 24 ಗಂಟೆ ನಮ್ಮ ಜೊತೆನೇ ಇರುತ್ತೆ. ಬೇರೆ ಏನನ್ನು ಮಾಡಲು ಅದು ನಮ್ಮನ್ನು ಬಿಡಲ್ಲ. ಏಕೆಂದರೆ ನನಗೆ ಅಪಾಯ ಆಗಬಾರದು ಅಂತ ಅದು ನೋಡಿಕೊಳ್ಳುತ್ತೆ. ಗೊತ್ತಿಲ್ಲದೆ ಏನನ್ನೋ ಮಾಡೋಕ್ಕೆ ಹೋಗಿ ತೊಂದರೆ ಆಗಬಾರದು ಅಂತ ಕಾಪಾಡುತ್ತೆ. ಅದಕ್ಕೆ ನಾವು ಅದೇ ಸೈಕಲ್ನಲ್ಲಿ ಸುತ್ತಾನೇ ಇರ್ತೀವಿ. ಮತ್ತೆ ಅದೇ ಬಿಹೇವಿಯರ್, ಅದೇ ಆ್ಯಕ್ಷನ್, ಅದೇ ಥಿಂಕಿಂಗ್ ಪ್ಯಾಟರ್ನ್, ಅದೇ ಫೀಲಿಂಗ್ಸ್, ಅದೇ ಎಮೋಷನ್ಸ್, ಅದೇ ಥಾಟ್ಸ್, ವಿಚಾರಗಳು, ಅದೇ ಫಲಿತಾಂಶ, ರಿಸಲ್ಟ್ಸ್ಗಳು. ಇಲ್ಲಿ ಅಬಂಡನ್ಸ್ನಲ್ಲಿ ಯಾವ ಬದಲಾವಣೆ ಇರಲ್ಲ. ಅಂದರೆ ಸಮೃದ್ಧಿಯಲ್ಲಿ, ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ಇವುಗಳಲ್ಲಿ ಯಾವ ಬದಲಾವಣೆ ಇರಲ್ಲ. ಹಾಗಿದ್ದಲ್ಲಿ ಏನಾದರೂ ಬದಲಾವಣೆ, ಚೇಂಜ್ ತರಬೇಕೆಂದರೆ ನಾನು ಆ ಥಾಟ್ ಪ್ರೊಸೆಸ್, ವಿಚಾರಧಾರೆಯಲ್ಲಿ ಚೇಂಜ್ ತರಬೇಕು. ನನ್ನ ಥಾಟ್ಸ್ಗಳಲ್ಲಿ, ಯೋಚನೆಗಳಲ್ಲಿ, ಎಮೋಷನ್ಸ್, ಭಾವನೆಗಳಲ್ಲಿ, ಫೀಲಿಂಗ್ಸ್ನಲ್ಲಿ ಚೇಂಜ್ ತರಬೇಕಾಗಿದೆ. ಈಗ ನನ್ನ ಪ್ರಶ್ನೆ, ನಾನು ಚೇಂಜಸ್ ತರಬೇಕು ಅಂತ ಡಿಸೈಡ್ ಮಾಡಿ ಆಯಿತು. ಆದರೆ ಅದನ್ನು ತರುವುದು ಹೇಗೆ? ಅದಕ್ಕೋಸ್ಕರನೇ ಈ ಎಲ್ಲ ಟೆಕ್ನಿಕ್ಗಳನ್ನು ಮಾಡ್ತಿರೋದು.
ಎಲ್ಲಕ್ಕಿಂತ ರಾಜಮಾರ್ಗವೆಂದರೆ ಮೆಡಿಟೇಷನ್, ಧ್ಯಾನ. ಆದರೆ ನನಗೆ ಈ ಮೊದಲು ಟೆಕ್ನಿಕ್ಗಳೆಂದರೆ ತುಂಬ ಕ್ರೇಜ್, ಹುಚ್ಚು. ಟೆಕ್ನಿಕ್ಗಳ ಬಗ್ಗೆ ಓದಿದ್ದು ಹುಡುಕಿದ್ದು ತುಂಬ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆಗೆ ನೋಡಿದ್ದು. ಆದರೆ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಹೊಸಬರಿಗೆ ಈ ಟೆಕ್ನಿಕ್ ಖಂಡಿತ ಬೇಕಾಗುತ್ತೆ, ಇದರಲ್ಲೇನೂ ಸಂಶಯವಿಲ್ಲ. ಅಂದರೆ LKG, UKG, ನರ್ಸರಿ, ಪ್ರೈಮರಿ ಸ್ಕೂಲ್ ಇದ್ದ ಹಾಗೆ. ಇನ್ನು ಮುಂದೆ ಹೋದ ಹಾಗೆ ನಿಮಗೆ ಎಲ್ಲ ಅರಿವಾಗುತ್ತೆ. ಆದರೆ ಈ ಎಲ್ಲ ಟೆಕ್ನಿಕ್ಗಳ ಬಗ್ಗೆ ಗೊಂದಲ ಇರುವುದು ನಿಜ. ನಾನು ಈ ಟೆಕ್ನಿಕ್ ಮಾಡ್ತಿರೋದು ಸರಿ ಇದೆಯಾ ಅಥವಾ ತಪ್ಪಾಗಿದೆಯಾ? ಜನರಲ್ಲಿ ಡೌಟ್ಸ್, ಸಂಶಯ ಬರುವುದು ಸಹಜ. ಬೇರೆಯವರ ಟೆಕ್ನಿಕ್ ನನ್ನ ಟೆಕ್ನಿಕ್ಗಿಂತ ಚೆನ್ನಾಗಿದೆಯಾ? ಆ ಟೆಕ್ನಿಕ್ ಮಾಡಿದರೆ ರಿಸಲ್ಟ್ಸ್ ಬೇಗ ಬರುತ್ತಾ? ನನ್ನ ಈ ಟೆಕ್ನಿಕ್ಗೆ ಏಕೆ ರಿಸಲ್ಟ್ ಬರಲು ತಡ ಆಗ್ತಿದೆ? ಇದು ಹೇಗೆಂದರೆ, ಯಾವ ದೇವರ ಪೂಜೆ ಮಾಡಿದರೆ ಫಲಿತಾಂಶ ಬೇಗ ಬರುವುದು? ಈ ದೇವರು ತುಂಬ ನಿಧಾನ, ಫಲ ತುಂಬ ತಡವಾಗಿ ಕೊಡ್ತಾನೆ. ಹೀಗೆ ಪ್ರಶ್ನೆಗಳು ಬರುವುದು ತುಂಬ ಸಹಜ. ಎಲ್ಲರ ದೇಹ ಪ್ರಕೃತಿ ತುಂಬ ವಿಭಿನ್ನವಾಗಿರುತ್ತೆ. ಒಬ್ಬರಿಗೆ ಒಂದು ಔಷಧಿ ಸರಿ ಹೊಂದಿದರೆ ಇನ್ನೊಬ್ಬರಿಗೆ ಆಗಲ್ಲ. ಈ ಎಲ್ಲ ಟೆಕ್ನಿಕ್ಗಳ ಉದ್ದೇಶ ಏನು? ಇದನ್ನು ಮೊದಲು ತಿಳಿಯಬೇಕಾಗಿದೆ. ಈ ಟೆಕ್ನಿಕ್ಗಳ ಮೂಲ ಉದ್ದೇಶ ಏನೆಂದರೆ, ನಿಮ್ಮ ಆಸೆಯನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅವಚೇತನ ಮನಸ್ಸಿಗೆ ಮನವರಿಕೆ ಮಾಡಿಕೊಡುವುದು. ಇದರಲ್ಲಿ ನಾನು ಯಶಸ್ವಿಯಾದರೆ ಆ ಟೆಕ್ನಿಕ್ ನನಗೆ ತುಂಬ ಒಳ್ಳೆಯದೇ. ಉದಾಹರಣೆಗೆ, ನೀವು ಬೆಂಗಳೂರು ತಲುಪಲು ನೂರಾರು ಮಾರ್ಗಗಳು, ದಾರಿಗಳು, ರಸ್ತೆಗಳು ಇದೆ. ರೈಲು ಇದೆ, ಏರೋಪ್ಲೇನೂ ಇದೆ. ನಿಮಗೆ ತಕ್ಕುದಾದ ಮಾರ್ಗ ಯಾವುದು? ಇಲ್ಲಿ ಎಲ್ಲಕ್ಕಿಂತ ಬೇಗ ತಲುಪುವ ಮಾರ್ಗ ಅಂದರೆ ಏರೋಪ್ಲೇನ್, ಅಂದರೆ ರಾಜಮಾರ್ಗ. ಅದೇ ಮೆಡಿಟೇಷನ್. ಅದರ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಚರ್ಚೆ ಮಾಡುವ. ಆದರೆ ಸದ್ಯಕ್ಕೆ ನನಗೆ ಯಾವ ಟೆಕ್ನಿಕ್ ಒಳ್ಳೆಯದು, ಇದನ್ನು ನೋಡೋಣ. ಈ ಪ್ರಶ್ನೆ ನಿಮ್ಮಲ್ಲಿಯೂ ಸಹ ಬಂದರೆ ಇದರರ್ಥ ಈ ಮಾರ್ಗಗಳ ಬಗ್ಗೆನೇ ಇನ್ನೂ ಸಾಕಷ್ಟು ಗೊಂದಲಗಳಿವೆ. ಈ ಕನ್ಫ್ಯೂಷನ್ ಬಗೆಹರಿಸಲು ಒಂದು ಸರಳ ಉಪಾಯ, ಸಿತ್, SITH. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ನಾವು ಪ್ರತಿ ಕೆಲಸ ಆರಂಭಿಸುವ ಮುನ್ನ ಅನುಮಾನಗಳು ಬರುವುದು ತುಂಬ ಸಹಜ. ಕೆಲವೊಮ್ಮೆ ನಾವು ಹಿಡಿದ ಕೆಲಸ ಯಶಸ್ವಿಯಾಗಿ ಹಣ, ಹೆಸರು ಬರಬಹುದು, ಇಲ್ಲವೇ ಅಸಫಲರಾಗಿ ನೋವು ಆಗಲು ಸಾಧ್ಯ. ನನ್ನ ಲೈಫ್ನಲ್ಲಿ ಈ ಅನುಮಾನಗಳು ಕಾಡಿದಾಗ ಈ SITH, ಸಿತ್ ಪದ್ಧತಿಯನ್ನು ನಾನು ಬಹಳವಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಅದರಲ್ಲೂ ಸಾಕಷ್ಟು ಬಾರಿ ಸಕ್ಸಸ್ ಆಗಿದ್ದೂ ಇದೆ. ಈ ಪದ್ಧತಿಯನ್ನು ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದು. 10 ರಿಂದ 15 ನಿಮಿಷ ಸಾಕು, ಆದರೆ ಏಕಾಂತವೂ ಬೇಕು. ಈ SITH, ಸಿತ್ ಅಂದರೆ ಸೆಲ್ಫ್ ಐಡೆಂಟಿಟಿ ಥ್ರೂ ಹೋಪೋನೋಪೋನೋ. ಇದು ಸಹ ಹೋಪೋನೋಪೋನೋನೇ. ನನ್ನಲ್ಲಿ ಸಾಕಷ್ಟು ಡೌಟ್ಸ್, ಪ್ರಶ್ನೆಗಳು ಬಂದಾಗ ಹೀಗೆ ಮಾಡಬೇಕಾ ಅಥವಾ ಬೇಡವಾ, ನಾನು 5 ನಿಮಿಷ ಏಕಾಂತದಲ್ಲಿ ಕುಳಿತು ನನಗೆ ನಾನು ಪ್ರಶ್ನೆ ಕೇಳ್ತೀನಿ. ಒಂದು ಸಿಂಪಲ್ ಉದಾಹರಣೆ ಅಂದರೆ, ನಾನು ಯಾವ ಟೆಕ್ನಿಕ್ ಮಾಡಬೇಕು ಅಂತ ನಿಮ್ಮಲ್ಲಿ ಡೌಟ್ಸ್ ಬಂದರೆ ಈ ರೀತಿ ಮಾಡುವುದು ಒಳ್ಳೆಯದೇ. ನಂಬರ್ 1 ಸ್ಟೆಪ್, ಉದ್ದೇಶ, ಇಂಟೆನ್ಷನ್. ಉದಾಹರಣೆಗೆ, ನಿಮ್ಮ ಹೆಸರು ಪುನೀತ್ ಅಂತ ಇದ್ದರೆ ನೀವು ಈ ರೀತಿ ಹೇಳಬಹುದು: ಮೈ ಡಿಯರ್ ಪುನೀತ್, ನಾನು ಯಾವ ಟೆಕ್ನಿಕ್ ಮಾಡಬೇಕು ಅಂತ ಡಿಸೈಡ್ ಮಾಡುವಲ್ಲಿ ನನ್ನಲ್ಲಿ ನನಗೆ ಅನುಮಾನಗಳು, ಸಂಶಯಗಳು ಕಾಡ್ತಾ ಇವೆ. ಇವುಗಳನ್ನು ನಾನು ಹುಟ್ಟು ಹಾಕಿದ್ದಕ್ಕೆ ನಾನೇ ಸಂಪೂರ್ಣ ಜವಾಬ್ದಾರ. ಇನ್ನು 2ನೇ ಸ್ಟೆಪ್, ಇದರಲ್ಲಿ ಹೀಗೆ ಹೇಳುವುದಿದೆ: ಮೈ ಡಿಯರ್ ಪುನೀತ್, ಐ ಆಮ್ ಸಾರಿ. ಇವುಗಳನ್ನು ನನ್ನ ಜೊತೆ ಇಟ್ಟುಕೊಂಡು ಬೆಳೆಸಿದ್ದಕ್ಕೆ ಕ್ಷಮೆ ಇರಲಿ. ಪ್ಲೀಸ್ ಫರ್ಗಿವ್ ಮೀ. ಈ ಅನುಮಾನಗಳನ್ನು ನನ್ನಲ್ಲೇ ಇಟ್ಟುಕೊಂಡದ್ದಕ್ಕೆ, ಓಡಿಸದಿದ್ದಕ್ಕೆ ಕ್ಷಮೆ ಇರಲಿ. ಇನ್ನು 3ನೇ ಸ್ಟೆಪ್, ಇಲ್ಲಿ ಹೀಗೆ ಹೇಳಿ: ಥ್ಯಾಂಕ್ ಯು ಮೈ ಡಿಯರ್ ಪುನೀತ್. ಈ ಸಂಶಯ ನನ್ನಲ್ಲಿ ಇದೆ ಅಂತ ಅರಿವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲದಿದ್ದರೆ ಇದನ್ನೇ ಇಟ್ಟುಕೊಂಡು ಹಾಗೇ ಮುಂದುವರಿತಾನೇ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್.
ಇನ್ನು 4ನೇ ಸ್ಟೆಪ್ಗೆ ಹೋಗುವ ಮೊದಲು ಬಾಕ್ಸ್ ಬ್ರೀತಿಂಗ್ ಟೆಕ್ನಿಕ್ 1 ನಿಮಿಷದವರೆಗೆ ಮಾಡೋಣ. ಈಗ ನಾನು 1 ನಿಮಿಷದ ಕಾಲ ಬಾಕ್ಸ್ ಬ್ರೀತಿಂಗ್ ಮಾಡ್ತೀನಿ. ಅಂದರೆ 4 ಸೆಕೆಂಡ್ಗಳ ಕಾಲ ಉಸಿರನ್ನು ಒಳ ತೆಗೆದುಕೊಳ್ಳುವುದು ಇನ್ಹೇಲಿಂಗ್, ಮತ್ತೆ 4 ಸೆಕೆಂಡ್ಗಳ ಕಾಲ ಉಸಿರನ್ನು ಹಾಗೇ ತಡೆ ಹಿಡಿದು ಅಂದರೆ ಹೋಲ್ಡ್, ನಂತರ 4 ಸೆಕೆಂಡ್ಗಳ ಕಾಲ ಉಸಿರನ್ನು ನಿಶ್ವಾಸ ಎಕ್ಸೇಲ್ ಮಾಡ್ತೀನಿ, ಬಾಯಿಯಿಂದ ಅಥವಾ ಮೂಗಿನಿಂದ ಹೊರಬಿಡ್ತೀನಿ. ನಂತರ 4 ಸೆಕೆಂಡುಗಳ ಕಾಲ ಹೋಲ್ಡ್ ಮಾಡ್ತೀನಿ, ಅಂದರೆ ಯಾವ ಉಸಿರನ್ನು ಒಳ ತೆಗೆದುಕೊಳ್ಳಲ್ಲ. ಇದನ್ನು 1 ರೌಂಡ್ ಮಾಡಿದಾಗ 16 ಸೆಕೆಂಡ್ಗಳ ಕಾರ್ಯ. ಇದೇ ರೀತಿ 1 ನಿಮಿಷದಲ್ಲಿ 4 ಬಾರಿ ಮಾಡಿದಾಗ 1 ನಿಮಿಷ 4 ಸೆಕೆಂಡ್ಗಳು ಬೇಕಾಗುತ್ತೆ. ಇದೇ ಬಾಕ್ಸ್ ಬ್ರೀತಿಂಗ್ ಟೆಕ್ನಿಕ್. ನಂತರ 4ನೇ ಸ್ಟೆಪ್. ಈಗ ನಾನು ಹೀಗೆ ಹೇಳ್ತೀನಿ, ನನ್ನಲ್ಲಿರುವ ಎಲ್ಲ ಸಂಶಯ, ಅನುಮಾನಗಳು, ಪ್ರಶ್ನೆಗಳು ಈಗ ಕರಗಿ ಹೋಗಿವೆ. ಈ ನೆಗೆಟಿವ್ ಎನರ್ಜಿಗಳನ್ನು ಪಾಸಿಟಿವ್ ಎನರ್ಜಿಯನ್ನಾಗಿ ರೂಪಾಂತರ ಮಾಡಿದ್ದಕ್ಕೆ ಐ ಲವ್ ಯು ಮೈ ಡಿಯರ್ ಪುನೀತ್, ಐ ಲವ್ ಯು. ಮತ್ತು ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದಕ್ಕೆ ಐ ಲವ್ ಯು ಪುನೀತ್. ಇನ್ನು 5ನೇ ಸ್ಟೆಪ್, ಹೋಪೊನೊಪೊನೊ ಪ್ರೇಯರ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಹೀಗೆ 1 ಬಾರಿ ಹೇಳಿ, ಅಥವಾ ನಿಮಗೆ ಸಮಾಧಾನ ಆಗುವವರೆಗೆ ಹೇಳಿ ಈ ಪ್ರಕ್ರಿಯೆ ಮುಗಿಸ್ತೀನಿ. ನೆಕ್ಸ್ಟ್ ಸ್ಟೆಪ್, ಕೊನೆಯ ಸ್ಟೆಪ್ ನಂಬರ್ 6, ರಿಸಲ್ಟ್, ಫಲಿತಾಂಶದ ಸಮಯ. 1-2 ನಿಮಿಷ ಶಾಂತವಾಗಿ ರಿಲ್ಯಾಕ್ಸ್ ಮಾಡ್ತೀನಿ. ಈ ಸಮಯದಲ್ಲಿ ನನಗೆ ಬರುವ ಐಡಿಯಾ ಅಥವಾ ವಿಚಾರ ನಾನು ಮುಂದೆ ಮಾಡಬೇಕಾದ ಕೆಲಸವನ್ನು ನಿರ್ಧಾರ ಮಾಡುತ್ತೆ. ಅದು ಹೇಗೇ ಇರಲಿ, ಅದು ನನ್ನ ಅವಚೇತನ ಮನಸ್ಸಿನಿಂದ ಬಂದದ್ದು. ಅದನ್ನೇ ನಾನು ಮುಂದುವರಿಸುತ್ತೇನೆ. ಅದೇ ನನ್ನ ಅಂತರಾತ್ಮದಿಂದ ಬಂದ ಉತ್ತರ. ಈ ಕೆಲಸವನ್ನು ನಾನು ಎಲ್ಲಿವರೆಗೆ ಮುಂದುವರಿಸ್ತೇನೆ ಅಂದರೆ, ಮತ್ತೆ ನನಗೆ ಡೌಟ್ಸ್, ಅನುಮಾನ ಬರುವವರೆಗೆ. ಮತ್ತೆ ಡೌಟ್ಸ್ ಬಂದರೆ ಇದೇ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ಮಾಡುವೆನು. ಈ ವಿಷಯ ಇಲ್ಲಿಗೆ ಮುಗಿಲಿಲ್ಲ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ತುಂಬ ಹೇಳುವುದು ಇನ್ನೂ ಬಾಕಿ ಇದೆ. ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ನೀವು ಸಹ ಈ ಪ್ರಾಕ್ಟೀಸ್ ಮಾಡಿ ನೋಡಿ. ನಿಮಗೆ ಯಾವುದೇ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಕಷ್ಟವಾದಾಗ ಈ ರೀತಿಯಾಗಿ ದೇವರಿಗೆ ನಿಮ್ಮ ಪೆಟಿಷನ್, ಅರ್ಜಿಯನ್ನು ಹಾಕಿ, ಡಿಸಿಷನ್ ದೇವರ ಮೇಲೆ ಹಾಕಿ, ನಂತರ ಬರುವ ನಿಮ್ಮ ಅಂತರಾಳದಿಂದ ಬರುವ ಮೆಸೇಜ್, ಸಂದೇಶ, ಉತ್ತರವನ್ನು ಗಮನಿಸಿ, ನಂತರ ತೀರ್ಮಾನಿಸಿ. ಒಂದು ಉದಾಹರಣೆ ಸಮೇತ ಈ ವಿಡಿಯೋವನ್ನು ಮುಗಿಸುವ. ಒಬ್ಬನಿಗೆ ಮೆಡಿಟೇಷನ್ ಕಲಿಯಬೇಕೆಂಬ ಆಸೆ ಆಯಿತು. ಒಬ್ಬ ಗುರುವನ್ನು ಹುಡುಕಿ ಅವನಿಗೆ ಮೆಡಿಟೇಷನ್ ಕಲಿಸಲು ವಿನಂತಿ ಮಾಡ್ತಾನೆ. ಗುರುಗಳು ಒಪ್ಪಿ ಕಲಿಸಲು ಶುರು ಮಾಡಿದರು. ಆದ್ರೇನಾಯಿತು, 1 ತಿಂಗಳು ಆದರೂ ಕಲಿಕೆಯಲ್ಲಿ ಅವನಿಗೆ ಏನೂ ಕಲಿತಂತೆ ಅನಿಸಲೇ ಇಲ್ಲ. ಆಗ ಗುರುಗಳು ಹೇಳ್ತಾರೆ, ನಿನಗೆ ಇದು ಗೊತ್ತೇ, ನಿನಗೆ ನಿನ್ನಲ್ಲಿ ಮೆಡಿಟೇಷನ್ ಮಾಡಬೇಕು ಅಂತ ಇಚ್ಛೆ ಜಾಗೃತಗೊಳ್ಳಲು 75 ಜನ್ಮ ಬೇಕಾಯಿತು. 1 ತಿಂಗಳಲ್ಲಿ ಹೀಗೆ ಹೇಳ್ತೀಯಲ್ಲ ಅಂತ ಗುರುಗಳು ಎಚ್ಚರಿಸ್ತಾರೆ. ಗೌತಮರಿಗೆ ಬುದ್ಧನಾಗಲು ಆ 1 ಕ್ಷಣ ಬಾಕಿ ಇತ್ತು. ಅದರಲ್ಲಿ ಎಷ್ಟೋ ಜನ್ಮಗಳ ಸಾಧನೆ ಇದೆ. ಮುಂದಿನ ಭಾಗದ ವಿಡಿಯೋನಲ್ಲಿ ಮುಂದೆ ಬರುವ ವಿಧಾನಗಳ ಬಗ್ಗೆ ತಿಳಿಯೋಣ. ಅಲ್ಲಿವರೆಗೆ ಅಟ್ರಾಕ್ಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಆಲ್ ದ ಬೆಸ್ಟ್. ಗುಡ್ ಲಕ್ ಟು ಆಲ್.